ನಾವು ಜಾತಿ ನೋಡಿ ಓಟ್ ಹಾಕ್ರತ್ನ ಯಾರಿಗೆ ಅನ್ನಂಗಿಲ್ಲ, ಕೇಳಂಗಿಲ್ಲ. ನಾ ಬಿದ್ರು ಚಿಂತಿಲ್ಲಕರ ಜಾತಿಯಿಂದ ಓಟ್ ಕೇಳಂಗಿಲ್ಲ. ಅದನ್ನ ಓಪನ್ ಆಗಿ ನಾನು ಭಾಷಣದಾಗ ಹೇಳಿನಿ. ಹಂಗಿರ್ಬೇಕು ಸ್ವಾಭಿಮಾನ. ನಾವೇನ್ರಿ ಎಷ್ಟ್ ದಿನ ಇರವ್ರಿ, ಎಷ್ಟ್ ದಿನ ಇರವ್ರ ಹಿಂದೆ ನನ್ಕಿಂತ ಹಿಂದೆ ಎಷ್ಟೋ ಮಂದಿ ಆಗ್ಯಾರ MLA ಗಳು. ಇಂದು ನಾ ಅದನಿ, ನಾಳೆ ಮತ್ತೊಬ್ಬ ಬಂದ ಬರ್ತಾನ. ಬದಲಾವಣೆ ಜಗದ ನಿಯಮ, ಶ್ರೀಕೃಷ್ಣ ಹೇಳ್ಯಾನ ನಮಗಿದ್ನ. ಅದರಿಂದ ನಾವೇನದೀವಿ, ನಾವು ಮುಖಂಡರು ಇಲ್ಲಿ ಬಂದವರು ಏನೋ ಒಂದು ಯಾರು ಒಬ್ಬೊಬ್ರು ಇರ್ತಾರೆ, ಏನ್ ಮಾಡಕ್ ಆಗುದಿಲ್ಲ. ಈ ಮಹಾಭಾರತ ಆಗ್ಬೇಕಾದ್ರೆ ಯಾರಿದ್ದಾರೆ? ಯಾವ ಶಕುನಿ ಕಾರಸ್ಥಾನದಿಂದ ಮಹಾಭಾರತ ಯುದ್ಧ ಆಯ್ತು. ಆದ್ರ ಶಕುನಿ ಯಾರ ಕಡೆ ಇದ್ದ? ಯಾರ ಕಡೆ ಇದ್ರಿ? ಕೌರವ್ರ ಕಡೆ ಇದ್ದ. ಕೌರವ್ರ ಕಡೆ ಇದ್ದ. ಆದ್ರ ಕೌರವ್ರ ಕಡೆ ಯಾಕಿದ್ದ? ಅವ್ರನ್ನ ಮಣ್ಣು ಕೊಡ್ಬೇಕತ್ತ ಅಲ್ಲಿದ್ದಾವ್. ಹಂಗ ಬಿಜೆಪಿ ಆಗೋ ಶಕುನಿ ಪಾತ್ರ ಯಾರು ಇಡಬಾರ್ದು. ಬಿಜೆಪಿ ಮಣ್ಣು ಕೊಡ್ಬೇಕಂತ ನಮ್ ಕೂಡ ಇರಬಾರ್ದು ಅಂತ ಹೇಳತ್ತೇನೆ ನಾನು. ಶ್ರೀಕೃಷ್ಣ ಆಗಿರ್ರಿ, ಶ್ರೀಕೃಷ್ಣ ಆಗಿರ್ರಿ. ಆದ್ರ ಅವ್ರು ಅದು ಕಾಲಕ್ರಮೇಣ ಎಲ್ಲೆಲ್ಲಿ ಅನ್ಯಾಯ ಆಕತಿ ಅಲ್ಲಿ ದೇವ್ರ ಶಿಕ್ಷೆ ಕೊಡ್ತಾನ. ಅದರಿಂದ ಒಟ್ಟಾರೆಯಾಗಿ ಭಾರತದ ಭವಿಷ್ಯದ ಈ ಶತಮಾನ, ಮುಂದೆ ಬರುವಂತ ಶತಮಾನ, ಭಾರತ ಜಗನ್ಮಾತೆಯಾಗಿ ಶಕ್ತಿಯುತ ರಾಷ್ಟ್ರ ಆಗಿ ಮೇಲೇಳಬೇಕಾಗತ್ತೆ. ಭಾರತ ಶಕ್ತಿಯುತ ತುಂಬಿರ ಯಾರಿಗೆ ಲಾಭ ಆಕತಿ? ನಮ್ಗ ಲಾಭ ಆಕತಿ, ನಮ್ಗ ಲಾಭ ಆಕತಿ. ಇಂಥ ಪರಿಸ್ಥಿತಿಯೊಳಗೂ ಸಹಿತ ಪಾಕಿಸ್ತಾನ ಬೇರೆ ನೆರೆ ರಾಷ್ಟ್ರದೊಳಗ 500-400 ಲೀಟರ್ ಪೆಟ್ರೋಲ್ ಮಾರಿತು. ನಮ್ಮಲ್ಲಿ ಬರೀ 9-7 ರೂಪಾಯಿ ಹೆಚ್ಚು ಮಾಡಿದ್ರು. ಅದ್ರ ಖುಷಿ ಪಡ್ಬೇಕ್ರಿ. ಇಲ್ಲ ಅಂದ್ರೆ ಇವ್ರಿಗೆ ಕಾಂಗ್ರೆಸ್ಸಿನವರು ಅದಕ್ಕೆ ಜಗಳ ತೆಗೆಯೋದು. ಇವ್ರ ಕೈಯಾಗಿತ್ತಂದ್ರೆ ಇವರು 400 ರೂಪಾಯಿ ಪೆಟ್ರೋಲ್ ಮಾರ್ತಿದ್ರು ಕಾಂಗ್ರೆಸ್ನವ್ರು. ಮೋದಿ ಅವ್ರದಾರ ಅದನ್ನ ಕಾನ್ಸ್ಟಂಟ್ ಕಾಯ್ಕೋತ ಬಂದಾರ. ಎಕ್ಸೈಸ್ ಡ್ಯೂಟಿ ಕಂಪನಿಗೆ ನುಕ್ಸಾನ ಆಗ್ಲಿಕ್ಕೆ ಜನರಿಗೆ ಭಾರ ಆಗಬಾರ್ದಂತ ಕಾಯ್ಕೊಂಡು ಬಂದಾರ. ಈ ರೀತಿ ಒಳ್ಳೆ ಕೆಲಸ ಮಾಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇಷ್ಟೇ ಭರವಸೆ. ನಾವು ಮೋದಿ ಅಂತೀವಿ, ಅದ್ರ ಮೋದಿ ಅಂತ ಹಿಂಗ್ ಶಕ್ತಿ ಬರಕ್ ಸಾಧ್ಯನೇ ಇಲ್ಲ. ಅಲ್ಕ ದೈವಿ ಪುರುಷರವ್ರು. ಶ್ರೀಕೃಷ್ಣ ಹೇಳಿದ್ದವ್, ಯಾವಾಗ ಅನ್ಯಾಯ ಅತ್ಯಾಚಾರ ನಾಡಿನೊಳಗೆ ಹೆಚ್ಚಾಕತಿ ಮತ್ತೊಮ್ಮೆ ಅವತರಿಸಿ ಬರಿಸಿ ಧರ್ಮವನ್ನ ಕಾಪಾಡತ್ನ ಶ್ರೀಕೃಷ್ಣ ಹೇಳ್ಯಾನ ಮಹಾಭಾರತದಾಗ. ಹಂಗ ಶ್ರೀಕೃಷ್ಣ ಅವತಾರಿ ಪುರುಷವಾಗಿ ಮೋದಿ ದೇಶದಾಗ ಜನ್ಮ ತಳ್ಯಾರ. ಈಗ ನಮ್ಮ ವೈರಿ ರಾಷ್ಟ್ರ ಪಾಕಿಸ್ತಾನದವರು ಸಹಿತ ಹೇಳ್ತಾರ, ಮೋದಿನ ನಮಗ್ ಕೊಡ್ರಿ, ನಮ್ ದೇಶದಾಗ ಹುಟ್ಟಲಿ ಭಗವಂತ ಅಲ್ಲಾನ್ ಪ್ರಾರ್ಥನೆ ಮಾಡ್ತಾರ. ಅವ್ರು ಹುಟ್ಟಬೇಕಲ್ಲ. ರಾಕ್ಷಸರಿದ್ರೆ ನಾಣ್ಯಾಗ ಹುಟ್ಟಂಗಿಲ್ಲ. ಅವರು ದೇವ್ರ ಹೆಂಗ್ ಹುಡ್ತಾರಲ್ಲಿ? ನಿಮ್ಮನ್ನ ಸಂಹಾರ ಮಾಡಿದಾಗ ಹುಡ್ತಾರ, ಮತ್ತೊಂದು ಕಡೆ ಹುಟ್ಟಿ ನಿಮ್ಮನ್ನ ಸಂಹಾರ ಮಾಡ್ತಾರ. ಆ ಅವತಾರವನ್ನ ಮೋದಿ ಅವ್ರು ತಗೊಂಡ. ಆದ್ರಿಂದ ನಾವು ದೇವ್ರ ಸ್ವರೂಪ. ನೀವು ದೇವ್ರ ನಮ್ಗ ಡೈರೆಕ್ಟ್ ವರ ಕೊಡ್ತಾವ ಗೊತ್ತಿಲ್ಲ. ಅದ್ರ ಒಂದು ಒಳ್ಳೆ ಪಾರ್ಟಿಗೆ, ಒಳ್ಳೆ ರಾಷ್ಟ್ರ ಭಕ್ತನಿಗೆ, ಒಳ್ಳೆ ದೇಶ ಪ್ರೇಮಿಗೆ, ಒಳ್ಳೆ ಧರ್ಮ ಕಾಪಾಡೋನಿಗೆ ನಾವು ಮತ ಹಾಕಿದ್ರ, ನಾವು ಬೆಂಬಲ ಮಾಡಿದ್ರ ನಮಗ ನಾವೇನ್ ದೇವ್ರಿಗೆ ಹೋಗ್ತೀವಿ ಅದಕ್ಕಿಂತಲೂ ಹೆಚ್ಚಿನ ಸೌಭಾಗ್ಯ ಬರ್ಲಿಕ್ಕೆ ಸಾಧ್ಯ ಆಕೈತೆ ಅನ್ನುವಂತ ನಂಬಿಕೆ ನಮ್ಮದು. ಅದರಿಂದ ದಯಮಾಡಿ ಎಲ್ಲಾ ಹಿರಿಯರು, ಯುವಕರು ಇಲ್ಲೆಲ್ಲ ಕೊಡ್ರಿ. ಇವತ್ ನಿರೋದು ನೀವು ಬಿಜೆಪಿ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಪಾರ್ಟಿಯ ಸಂಘಟನೆಗೆ ಇಷ್ಟೆಲ್ಲ ಶಕ್ತಿ ಇದ್ದಾಗ ನಮಗ್ ಮೈನಸ್ ಯಾಕೆ ಆಗ್ಬೇಕ್ರಿ? ಮೈನಸ್ ಆಗ್ಬೇಕಾದ್ರ ಕಾರಣ ಹಂಗ ಆಗೋದಿಲ್ಲ. ನಮ್ಮವ್ರ ಹಚ್ಕಾಡಿ ಕೈ ಜೋಡಿಸಿದ್ರೆ ಮೈನಸ್ ಆಕತಿ. ನಮ್ಮ ಶಕ್ತಿ ಅವ್ರದ್ದು ಇಲ್ಲ. ನೀವು ಮುನ್ಸಿಪಾಲಿಟಿ ಚುನಾವಣೆಯಾಗಿ ನಾವ ಬರ್ತೀವಿ ಹೆಚ್ಚು, ಆದ್ರೆ MLA MP ಬಂದ್ರೆ ನಾವು ಮೈನಸ್ ಹಾಕಿ. MLA ವಿಶೇಷವಾಗಿ ಯಾಕೆ ಹಾಕಿವ ಅಂತ ಆ ಓಟ್ ಎಲ್ಲಿ ಹೋದು? ನೀವು ಕ್ವಶನ್ ಮಾಡ್ಬೇಕಿಲ್ಲ. ಆ ಓಟ್ ಹೆಂಗ್ ಕಮ್ಮಿ ಅದು ಅಂದ್ರೆ ನಮ್ಮವ್ರ ಅಕಾಡಿ ಕೈ ಜೋಡಿಸಿರ್ತಾರೆ. ಅದಕ್ಕ ನಾವು ಉದಾಹರಣೆ ಹೇಳ್ತೇನ, ಈ ಕಂಬಾರ್ ಕೊಡ್ಲಿ ತಗೊಂಡು ಹೊಂಟಿರ್ತಾನ ಅರಣ್ಯದಾಗ, ಅವು ಪಟ ಪಡ್ಕೊಂಡು ಸಪ್ಲ ಹಾಕಿರ್ತಾವು. ಆ ಸಣ್ಣ ಗಿಡಗಳು ಅಳ್ಕೋತ ತಮ್ಮ ತಾಯಿ ದೊಡ್ಡ ಗಿಡದಂತೆ ಅವ ನಮಗ್ ಉಳಿಗಾಲಿಲ್ಲ. ಯಾಕ್ರೋ ಕೊಡ್ಲಿ ಬಂದಾವ ಬರ್ಲಿ ಬಿಡ. ಆ ಕೊಡ್ಲ್ಯಾಗ ನಮ್ಮವ ಯಾವದಾನ ನೋಡ್ರಿ ಅಂತ ಹೇಳಿ, ನಮ್ಮವ್ ಇದ್ರೆ ನಮಗ್ ಅಳಿಗಾಲಿಲ್ಲ, ನಮ್ಮವ್ ಇಲ್ಲ ಅಂತ ಹೇಳಿದ್ರೆ ನಮಗೇನೋ ಆಗೋದಿಲ್ಲ, ಸುಮ್ಕೊಂಡ್ರಿ ಅಂತ ಹೇಳಿ. ಹಂಗ ನಮಗ ಮೈನಸ್ ಆಗ್ಬೇಕಾದ್ರೆ ನಮ್ಮವ್ರ ಆ ಕಡೆ ಕೈ ಜೋಡಿಸಿದಾಗ ಆಗ್ತದ. ಅದ್ರ ಬಿಜೆಪಿ ಶಕ್ತಿ ಈ ದೇಶದೊಳಗ ಪ್ರಪಂಚದಾಗ ಅಗಾಧವಾದ. ನಮ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡು ಸಮೂಹ ಬಹಳ ದೊಡ್ಡದದ. ಅದ್ರ ನಮಗೇನಾದ್ರೂ ಹಾಕಿದ್ರ ನಮ್ಮವ್ರಿಂದ ಆಗತ್ತೆ. ನಮ್ಮ ಅಧಿಕಾರಿ ಅದಕ್ಕೆ ಹೋತು, ನಮ್ಮವ್ರ ಆ ಕಡೆ ಓಡಿ ಹೋಗ್ಲಕ್ ಆತಿಲ್ಲ. ಹಂಗ ಇಟ್ಟೆಲ್ಲ ಸಮಾಜ, ಜನರು, ಮತದಾರರು ನಿಮ್ಮ ಮೇಲೆ ಪ್ರೀತಿಯಿಂದ ಆಶೀರ್ವಾದ ಮಾಡಿದಾಗ ಏನ್ ಬೇಕಾದ್ದಾಗಲಿ,
ಏನ್ ಬೇಕಾದಾಗ್ಲೂ ಸಹಿತ ನಮ್ಮ ಸಿದ್ಧಾಂತದ ಪ್ರಕಾರ ಇರ್ಬೇಕು. ನಮಗ ಆ ರೆಡ್ಡಿಗಳು ಮಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರಾಗ ಓಡಿ ಹೈದರಾಬಾದಕ್ಕೆ ಹೋದ್ರೆ ಗೊತ್ತಾಯ್ತ ನಿಮಗ್? ನಮಗೂ 2 ಕೋಟಿ ಕೊಡ್ತೀನಿ ಬರ್ರಿ ಅಂದ್ರ ನಾವು ಬರಂಗಿಲ್ಲ ಅಂದಿವಿ. ನಾವು ಬರಂಗಿಲ್ಲ, ನಾವು ಸಿದ್ಧಾಂತಕ್ಕೆ ಬದ್ಧರಾಗಿದ್ವಿ, ನಾವು ನಿಮ್ ಕೂಡ ಬರಂಗಿಲ್ಲ ಅಂತ ಹೇಳ್ಸಿದ್ವಿ. 2 ಕೋಟಿ ಧಿಕ್ಕರಿಸಿದ್ವಿ ನಾವು. ಆಮೇಲೆ ಯಡಿಯೂರಪ್ಪ ಪಕ್ಷ ಬಿಟ್ಟು ಹೊಂಟ್ಲ, ಹೋಗಿ ನಮಸ್ಕಾರ ಮಾಡಿದ್ವಿ. ನೀವು ಬಿಜೆಪಿ ಆಗಿದ್ರು ನಿಮ್ ಕೂಡ ನಾವು ನಿಮ್ ಶಿಷ್ಯ ಸಾವಿತಕ ನಿಮ್ ಸೇವೆ ಮಾಡ್ತೀವಿ. ನೀವು ಬಿಜೆಪಿ ಬಿಟ್ರಿ ಅಂದ್ರೆ ನಾ ಇರಂಗಿಲ್ಲ, ಒಕ್ಕಿನ ತಕ್ಷಣ ನಮಸ್ಕಾರ ಬಂದಿನಿ ಅವ್ರಿಗೆ. ಆ ರೀತಿ ಇರ್ಬೇಕು. ಆ ರೀತಿ ಇದ್ದಾಗ ಮಾತ್ರ ನಮ್ಮ ಪಕ್ಷ ಕಟ್ಲಕ್ ಸಾಧ್ಯ ಆಕದ. ಮತ್ತು ಅವ ಆ ಕಡೆ ಆ ಜಾತಿ ಅವ ಈ ಜಾತಿ ಅವ ಬ್ಯಾಡರಿ. ಯಾರು ಕೆಲಸ ಮಾಡ್ತಾರ ಅವ್ ನಮ್ಮವನಲ್ಲ, ಅವ್ ಬಿಜೆಪಿ ಜಾತಿ ಅವ ಅಂತ ಹೋಗ್ರಲ್ಲ ನೀವು. ಅದ್ರಾಗ ಜಾತಿ ಒಳಗ ಸಮಾಜದೊಳಗ ನೀವು ಬಡದಾಡಿ ಇಂದು ನೀವು ಅನ್ಯಾಯ ಮಾಡ್ತೀರಿ. ಅವ್ರು ಒಮ್ಮೆ ಪ್ರಬಲ ಶಕ್ತಿ ಬಂದಾಗ ನಿಮಗೆ ಅವ್ರು ಮಾಡ್ತಾರ. ಇದಾಗೋದಿಲ್ಲ. ಒಬ್ಬರನ್ನ ಕಾಲ ಒಬ್ರು ಎಳೆದ ಮಾತು ನಾವು ಬೀಳುವುದು. ಅದರಿಂದ ದಯಮಾಡಿ ಇದು ಈಗಿನ ಪದಾಧಿಕಾರಿಗಳನ್ನು ನಾವು ವಿನಂತಿ ಮಾಡ್ಕೊತೀನಿ. ಜವಾಬ್ದಾರಿ ರಾಮಣ್ಣ ಇದಾಗಿ ಹೇಳಿದ ಜವಾಬ್ದಾರಿ ವಹಿಸಿಕೊಂಡ ಪ್ರಕಾರ ಅದನ್ನ ಆ ಕರ್ತವ್ಯನ ಪ್ರಾಮಾಣಿಕವಾಗಿ ನಿಭಾಯಿಸುವಂತ ಕೆಲಸ ನಾವು ಮಾಡಬೇಕು. ಅದರಿಂದ ವಂಚಿತ ಮಾಡುವಂತ ಕೆಲಸ ಮಾಡಬಾರ್ದು. ಅಂದ್ರ ನಮ್ ಕಡೆ ಬೇರೆ ಶಬ್ದ ತಾರದಕ್ಕೆ ಹಂಗ ಆಗ್ಬಾರ್ದು. ಅಂದ್ರ ಜಾಗದಾಗೂ ಬಿಡಂಗಿಲ್ಲ, ಇನ್ನೊಬ್ರಿಗೆ ಕೆಲಸ ಮಾಡಕ್ಕೂ ಬಿಡಂಗಿಲ್ಲ. ಹಂಗ ಆಗ್ಬೇಡ. ಯಾರು ನಮ್ಗಿಂತ ಚಲೋ ಕೆಲಸ ಮಾಡ್ತಾರ ಮಾಡ್ಲಿ. ನಾನು ಓಪನ್ನಾಗೆ ಹೇಳೀನಿ, ಇನ್ನೊಬ್ಬ ಯಾರು ಹಾಕಿದ್ರ ಮಾಡ್ಲಿ. ನಮಗ್ 4 ಸಲ ಜನ ಆಶೀರ್ವಾದ ಮಾಡ್ಯಾರ. ಇನ್ನೊಬ್ಬ ಹಾಕಿದ್ರ ಆಗ್ಲಿ, ನಾವು ಅವಕಾಶ ಕೊಡ್ತೀವಿ. ಅದ್ರ ಜನ ಸೇವೆ ಗುರುತಿಸ್ಕೋಬೇಕು. ನೀವು ಸಮಾಜದೊಳಗೆ ಎಲ್ಲಾ ಊರೊಳಗ ಹಳ್ಳಿ ಒಳಗ ಪೇಟ್ಯಾಗ ಬಂದಾಗ ಅವ್ರ ಸೇವೆ ಮಾಡೋದ್ರ ಮುಖಾಂತರ ನೀವು ಲೀಡರ್ ಆಗಬೇಕು. ಇಲ್ಲಾಂದ್ರೆ ನೀವು ಮನ್ಯಾಗ ಕೊಂಡಿರೋದು ಇಲೆಕ್ಷನ್ ಬಂದಗಳನ್ನ ಹೊರಗೆ ಬಂದು ನನಗೆ MLA ಟಿಕೆಟ್ ಕೊಡ್ತಾರ. ಅಕಸ್ಮಾತ್ ಸಿಕ್ತಿ ಅಂದ್ರೆ ಜನ ಆಶೀರ್ವಾದ ಮಾಡ್ತಾರ? ಮಾಡುದಿಲ್ಲ. ನಮ್ಮತನವನ್ನು ಬಿಟ್ಟು ತಳಮಟ್ಟಕ್ಕೆ ಹೋಗಿ ಅವ್ರ ಸೇವೆ ಮಾಡಿದಾಗ ಜನ ನಂಬ್ತಾರ. ನಮಗೆ ಇಟ್ಟಾಗಿಯೂ ಬೇಸ್ಕೋತೀವಿ ನಾವು. ಇಟ್ಟಾಗಿಯೂ ನಮ್ಮೆಲ್ಲ ಕತ್ತಿ ಮೆಸ್ತಾರ ಮಂದಿ. ಅದ್ರ ಕತ್ತಿ ಮಸೀದ್ರಿಂದ ನಾವು ಹೆದರಿ ಓಡುವಂತ ಗ್ರೌಂಡ್ ಬಿಟ್ಟು ಹೋಗಂಗಿಲ್ಲ. ಯಾಕಂದ್ರ ಒಂದು ಇದ್ರಂದ ಹೇಳ್ಯಾರ, ನೀ ಅನ್ಯಾಯವನ್ನ ಪ್ರಶ್ನೆ ಮಾಡಬೇಕು, ಕ್ವಶನ್ ಮಾಡಬೇಕು. ಯಾರ ಮ್ಯಾಗ, ಬಡವ್ರ ಮ್ಯಾಗ, ಅಸಹಾಯಕರ ಮೇಲೆ ದೌರ್ಜನ್ಯ ಹಾಕಿದ್ರ ಅಲ್ಲಿ ನಿಂತು ನಿಭಾಯಿಸ್ಬೇಕದನ್ನ. ನೀವು ಅಂಜಿ ಕ್ವಶನ್ ಮಾಡ್ಲಿಕ್ಕೆ ನಿನ್ನ ತಿತಾರ ಅಂತ ಹೇಳ್ತಾರ, ನಿನ್ನ ಮುಗಿಸ್ಬಿಡ್ತಾರ ಅವ್ರು. ಅದರಿಂದ ನೀ ಪ್ರಶ್ನೆ ಮಾಡ್ಬೇಕು. ಹಂಗ ಸಾಮರ್ಥ್ಯವನ್ನು ಹೊಂದ್ಕೋಬೇಕು. ಎಲ್ಲಿ ಅನ್ಯಾಯಕತಿ ನಾವು ಒಂದು ಗ್ರೂಪ್ ಮಾಡ್ಬೇಕು. ನಾವು ಹೇಳಿದ್ವಿ ನಮ್ಮ ಅಧ್ಯಕ್ಷರಿಗೋದ್ವಿ, ಈಗ 100 ಮಂದಿ 100 ಮಂದಿ ಟೀಮ್ ಮಾಡ್ರಿ. ಊರಿಗೊಬ್ರು ಇಬ್ರು ತಗೊಂಡು ಏನೋ ಒಂದು ಫೋನ್ ಮಾಡ್ರು ಪಟ್ನ ಎಲ್ಲಾ ಕೆಲಸ ಬಿಟ್ಟು ಬರ್ಬೇಕು, ಹೋರಾಟ ಅನ್ಯಾಯವನ್ನ ಬರ್ಬೇಕು. ಆ ರೀತಿ ನಿಮ್ಮ ತೇರದಾಳ್ ನಗರದಾಗ ಒಂದು 50-60 ಮಂದಿ ಅಟ್ಟರೇ ಇರ್ಲಿ. ಇಲ್ಲಾಂದ್ರೆ ಅಧ್ಯಕ್ಷ ಒದರದ ಯಾರು ಬರ್ಲಿಕ್ಕೆ ಏನ್ ಮಾಡ್ಬೇಕು, ಅವ ಒಬ್ಬ ಏನ್ ಮಾಡ್ಬೇಕು. ಪ್ರಜಾತಂತ್ರದಾಗ ಸಂಘೇ ಶಕ್ತಿ ಕಲೆಯುವಿಗೆ ಸಂಘಟನೆನ ಶಕ್ತಿ ಇಲ್ಲಿ ಒಬ್ರು ಏನೇ ಆಗೋದಿಲ್ಲ. ಅದಕ್ಕಾಗಿ ನೀವು ಹಂಗೊಂದು ಟೀಮ್ ಮಾಡ್ರಿ, ಸಮಾನ ಮನಸ್ಕರ ಟೀಮ್ ಮಾಡ್ರಿ. ಒಬ್ರ ಕಾಲ ಒಬ್ರು ಎಳೆಯವ್ರನ್ನ ಟೀಮ್ ಮಾಡಬೇಡ್ರಿ. ನೀವು ಕರೆದ ಹೊತ್ನ್ಯಾಗೆ ಹೋಗ್ಬೇಡ್ರಿ 60 ಹೇಳವ್ರು ಇರ್ತಾರ ಒಳಗ. ಹಂಗೆಲ್ಲ ಮಾಡ್ಲಾಕ್ ಹೋಗ್ಬೇಡ್ರಿ. ಇದು ಪಕ್ಷ ನಮ್ಮ ತಾಯಿ ಇದ್ದಂಗ. ತಾಯಿಗೆ ದ್ರೋಹ ಮಾಡುವಂತ ಕೆಲಸ ಆಗ್ಬಾರ್ದು. ಆದ್ರಿಂದ ಆ ನಿಟ್ಟಿನೊಳಗ ನಾವೆಲ್ಲರೂ ಹಿರಿಯರು, ಯುವಕರು, ನಮ್ಮ ತಾಯಂದಿರು ಕೆಲಸ ಕಾರ್ಯಗಳನ್ನ ಮಾಡೋಣ. ಏನೇ ಇರಲಿ, ಈ ಭಾರತ ಮಾತೆಗೆ ನಾವು ಸುಪುತ್ರರಾಗಿ ನಮ್ಮ ಜೀವನ ಅಂತ್ಯ ಮಾಡ್ಕೊಳ್ಳೋಣ. ಅದರ ಭಾರತ ಮಾತೆಗೆ ದ್ರೋಹಿಗಳಾಗಿ, ದೇಶ ದ್ರೋಹಿಗಳಾಗಿ ನಾವು ಈ ಭೂಮಿ ಬಿಟ್ಟು ಹೋಗುದು ಬೇಡ. ನಮಗ್ ಹೆಸರು ಕೆಡಿಸ್ಕೊಳ್ಳೋದು ಬೇಡ. ಇರ್ತಾವ ಸಂಬಂಧಗಳು, ಎಲ್ಲ ಸಂಬಂಧಗಳು ಇರ್ತಾವ. ಯಾಕೆ ನಮ್ ಕೂಡ ಏನು ಕಾಂಗ್ರೆಸ್ದವ್ರು ಬಿಗ್ತಾನೆ ಇಲ್ಲ, ಅದಾವ. ಆ ಬಿಗ್ತಾನ ಬೇರೆ, ಪಕ್ಷ ಬೇರೆ. ನೀವು ಕರೀರಿಪ್ಪ, ನಿಮ್ ಇಲೆಕ್ಷನ್ ನಿತ್ರ ನಾವು ಬರಂಗಿಲ್ಲ. ನಾವು ಮತ್ತೆ ನಿನ್ನ ವಿರುದ್ಧ ಬಿಜೆಪಿನ ಮಾಡವ. ನಮ್ ಬಿಗರಿಗೆ ಹೇಳುವುದು ಮಾತಿದು. ಇಲ್ಲಿ ನೀವು ಬರಬೇಡ್ರಿ. ನಮ್ಮಲ್ಲಿ ಅಲ್ಲಿ ಕಾಂಗ್ರೆಸ್ ಮಾಡಿ ಇಲ್ಲಿ ನಮ್ಮ ಹಳ್ಯಾ ನಿತ್ತ ಅಂತ ಇಲ್ಲಿ ಬರಬೇಡ್ರಿ. ನಿಮ್ದೇನು ಅಲ್ಲಿ ಮಾಡ್ತೀರಿ ಅದನ್ನ ಮಾಡ್ರಿ. ನೀವು ಆಚೆ ಕಡೆ ಹೋಗಿ ಪ್ರಚಾರ ಮಾಡ್ರಿ. ನಮ್ಗೇನು ಬೇಸರ ಇಲ್ಲ. ಅಲ್ಲಿ ಭಗವಂತ ಇರ್ತಾನ, ಮೇಲೆ ಯಾರು ಏನ್ ಇರ್ತದೆ ಹಾಕಿರ್ತದೆ. ಅದರಿಂದ ದಯಮಾಡಿ ನಮ್ಮೆಲ್ಲಾ ನಾಯಕರು, ಎಲ್ಲಾ ಪದಾಧಿಕಾರಿಗಳು ಒಂದು ಪ್ರಾಮಾಣಿಕತೆಯಿಂದ ನಾವು ಮಾಡಿದ್ರ, ನಾನು ಅಂದ ಉದಾಹರಣೆ ಹೇಳಿಲ್ಲ, ನಾವು ಸಣ್ಣ ಮನುಷ್ಯ ಆದ್ರೆ ಯಾವಾಗೂ ಸತ್ಯ ಬಿಟ್ಟು ಕೊಟ್ಟಿಲ್ಲ, ಪಕ್ಷಕ್ಕೆ ದ್ರೋಹ ಮಾಡಿಲ್ಲ, ಸಿದ್ಧಾಂತಕ್ಕೆ ವಂಚನೆ ಮಾಡಿಲ್ಲ, ಆತ್ಮ ವಂಚನೆ ಮಾಡ್ಕೊಂಡಿಲ್ಲ. ಅದೇ ಪ್ರಕಾರ ಅಧಿಕಾರ ಬರ್ಲಿ ಬಿಡ್ಲಿ, ನಮ್ಮ ಸಿದ್ಧಾಂತ ಪ್ರಕಾರ ನಾವು ಹೋರಾಟ ಮಾಡ್ಕೋತಾ ಇದೀವಿ. ಯಾರು ಅನ್ಯಾಯ ಮಾಡ್ತಾರೆ ವಿರುದ್ಧ ಧ್ವನಿ ಎತ್ತೀವಿ. ಬಹಳ ಜಿಗದಾಡಿದ ಪಕ್ಷದ ಉಚ್ಚಾಟನೆ ಮಾಡೀವಿ, ಎಲ್ಲ ಮಾಡಿ ಯಾರು ಬರ್ತಾರ ಮತ್ ತಗೊಂಡಿವಿ. ಈಗ
ಒಂದು ವಾರನ್ಯಾಗ 8ನೇ ತಾರೀಕು ಬನಟ್ಯಾಗ ಒಂದು ದೊಡ್ಡ ಸಮೂಹ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗವ್ರದಾರ. ನಿಮ್ಮನ್ನು ಕರಿತೀವಿ. ದನ್ಯಾರು ಹೇಳ್ಯಾರ ಇನ್ನ ಒಂದು ಟೀಮ್ ಬರೋದೈತೆ ಅತ್ತ ಬಂದ್ರ ಬೇಕಾರೆ ಬನಟ್ಯಾಗ ಅಟ್ರು ಕೂಡಿ ಮಾಡೋನು ಅಲ್ಲಿ ಕರ್ಕೊಂಡ್ ಬಂದ್ರ ಅವ್ರನ್ನು ಸೇರ್ಪಡೆ ಮಾಡ್ಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳ್ತಾನ. ಸಿಟಿ ರವಿ ಬರ್ತಂದಾರ ಆ ಕಾರ್ಯಕ್ರಮಕ್ಕ. ಅವ್ರ ನೇತೃತ್ವದೊಳಗ ಅಲ್ಲೇ ಮಾಡುದು, ಬನಟ್ಯಾಗ ಕರ್ಕೊಂಡ್ ಅಲ್ಲೇ ಶಾಲಾಗಿ ಸೇರ್ಪಡೆ ಮತ್ತೆ ಎಲ್ಲಾ ಕಡೆ ತಿರುಗಾಡೋದು ಆಗೋದಿಲ್ಲ. ಕೋರ್ ಕಮಿಟಿ ಐತಿ ಮತ್ತ ಅವತ್ತ. ಅದಕ್ಕ ಆ ಸೇರ್ಪಡೆ ಕಾರ್ಯಕ್ರಮ ಅದ ಕೆಲವು ಮಂದಿ ತಿಳ್ಕೋತಾರ ನನ್ನಿಂದ ಎಲ್ಲ ಪಾರ್ಟ ನಾ ಇಲ್ಲಂದ್ರೆ ಇಲ್ಲಿ ಇಲ್ಲ, ನಾ ಇಲ್ಲಂದ್ರೆ ಇಲ್ಲ ತಗಿಸ್ನ ಮನೆ ಈ ಹೋದ್ ಚುನಾವಣೆಯಾಗ ರಾತ್ರಿ 2 ತಕ ಮನಿ ಹೋಗಿ ದುಡ್ಡು ಹಚ್ಚಿ ಬಂದಾರ. ನಮ್ಮವ್ರ ನಮ್ ಕೂಡ ಇದ್ದವ್ರ ನಮ್ ಕೂಡ ಬೆಳೆದವ್ರ ಅಲ್ಲಿ ಹೋಗಿ ಅದನ್ನ ಮಾಡಿ ಬಂದಾರ. ಮರುದಿವ್ಸ ಏನಾಯ್ತು ರಿಸಲ್ಟ್ 11,000 ನಾ ಆರಿಸಿ ಬನ್ನಿ ಕೂತ್ರ ಮನ್ಯಾಗ. ಈಗ ಸೋಷಿಯಲ್ ಮೀಡಿಯಾದಾಗ ಎಣ್ಣೆ ಹಚ್ಚಿ ಹೊಯ್ಕೋತಾರ. ಆ ಬಾರ್ನ್ಯಾಗ ಕೂತು ಸೌದಿ ಹೆಂಗ ಆರಿಸಿ ಬಂದ ನಾವು ಬಂದಿಲ್ಲೋ ಅಲ್ಲಂಪುರ ಆರಿಸಿ ಕೈಸ ಅಂತ ಹೇಳಿ ಅವ್ರಿಗೆ. ಅಲ್ಲಂಪುರ ಆರಿಸಿ ಕೈಸಾರ ನಿಮ್ಮ ನೀಸ್ತನಕ ನಿಮಗ್ ಪಾಠ ಕಲ್ಸಲಾಕ ಆರಿಸಿ ಕೈಸಾರ. ಜಿಲ್ಲಾ ಎಲ್ಲಾ ಸೋತೋದ್ರು ಇವ ಒಬ್ಬ ಹೆಂಗ್ ಬಂದ ತಕ್ಷಣ ಬಾರ್ನ್ಯಾಗ ಕೂತು ನಿಷೇಧಾಗ ಸಂಕಟಾಗಿ ಮಾತಾಡ್ತಾರ ಕಾಂಗ್ರೆಸ್ ನಾವು. ಆದ್ರಿಂದ ದಯಮಾಡಿ ನೀವು ಒಂದು ಗೊತ್ತಿಲ್ಲ, ನನ್ನ ಅನುಭವದ ಪ್ರಕಾರ ಹೇಳ್ತಾನೆ, ನೀವು ಪ್ರಾಮಾಣಿಕ ಕೆಲಸ ಮಾಡ್ರೆ ಭಗವಂತ ನಿಮ್ ಕೈ ಹಿಡಿತ, ಅಲ್ಲಂಪ್ರಭು ನಿಮ್ ಕೈ ಹಿಡಿತ. ಅದ್ರ ಪ್ರಾಮಾಣಿಕತೆ ಇರ್ಬೇಕು. ಇಲ್ಲಿದ್ದು ಅಲ್ಲಿ ಮಾಡೋದು ಬೇಡ, ಅಲ್ಲಿದ್ದು ಇಲ್ಲಿ ಮಾಡೋದು ಬೇಡ. ಕಾಂಗ್ರೆಸ್ ಆಗಿದ್ದು ನಮ್ಗೆ ಹೆಲ್ಪ್ ಮಾಡೋದು ಬೇಡ. ನೀವು ಅಲ್ಲೇ ಮಾಡ್ರಿ, ನಿಮಗೆ ಶಕ್ತಿ ಬರ್ಲಿ, ನಿಮಗ ಕೀರ್ತಿ ಬರ್ಲಿ, ನಿಮಗೆ ಪ್ರಾಮಾಣಿಕತೆ ಉಳಿಲಿ. ಅಲ್ಲಿದ್ದು ನಾವು ಮಾಡ್ತೀವಿ ಅಂದ್ರೆ ಬೇಡ. ಆದ್ರೆ ನಮ್ಮಲ್ಲಿದ್ದ ಅಲ್ಲಿ ಹೋಗ್ಬೇಡ. ಅಲ್ಲಿ ನಮ್ಮದ ಅಂತ ಇಂಡೈರೆಕ್ಟ್ ಹೆಲ್ಪ್ ಮಾಡೋದು ಮಾಡಬೇಡ, ಅದನ್ನು ಮಾಡ್ತಕ್ಕದ್ದಲ್ಲ. ಈ ಸಿದ್ಧಾಂತ ಮೇಲೆ ನಾವು ತೇರದಾಳ್ ನಗರದೊಳಗೆ ಪಾರ್ಟಿ ಕಟ್ಟೋನು. ನೋಡ್ರಿ ಹೆಂಗ್ ಪಾರ್ಟಿ ಆಕೈತೆ ಅನ್ನುವಂಥದ್ದನ್ನ ಇದನ್ನ ಟ್ರಯಲ್ ಮಾಡಿ ನೋಡ್ರಿ. ನಂದೇ ಒಂದು ಉದಾಹರಣೆ ಹೇಳ್ತೇನೆ. ನಾ ಜಮಖಂಡಿಯಾಗ ಅಂಗಡಿ ಇತ್ತು ನಂದು. ನಮ್ಮ ಓಣ್ಯಾಗ ಅಲ್ಲಿ ಮೈಗೂರು ರೋಡ್ ಮ್ಯಾಗ ನಮ್ಮ ಮನೆ ಐತಿ, ನೀವು ಈಗೂ ಅದ ಐತಿ, ನಮ್ಮ ಬ್ರದರ್ ಇರ್ತಾನ. ಆ ವಾರ್ಡ್ನ್ಯಾಗ ಏನೂ ಇದ್ದಿದ್ದಿಲ್ಲ ಬಿಜೆಪಿ. ಆಗ ಒಬ್ಬಕಿನ್ನ ಕಂಬಾರ ಪೈಕಿ ಬೈಲ್ಗಂಬಾರ್ ಹೆಣ್ಮಗಳು ನಿಂದ್ರಿಸಿ ನಾವು 4 ಮಂದಿ ತಿರುಗಾಡಿದೀವಿ. ಬರ್ಲಾರ್ದು 19 ಹೋಟ್ಲಿ ಆರಿಸಿ ಬಂದೊಳಗೆ ಬಿಜೆಪಿಯಿಂದ. ಫಸ್ಟ್ ಅದು ಬಿಜೆಪಿಯಿಂದ. ಆಮೇಲೆ ಮುಂದೆ ಚುನಾವಣೆ ಬತ್ತು, ನಾ ಆರಿಸಿ ಬನ್ನಿ. 3 ಸಿಟಿ ಜಮಖಂಡಿ, ರಬ್ಕೋಬಂಡಿ, ತೇರದಾಳ್ ಎಲ್ಲ ಕಾಂಗ್ರೆಸ್ ಇದ್ದು. ಆಗ ನಾ ಆರಿಸಿ ಬಂದ ನಂತರ 3 ಸಿಟಿ ಬಿಜೆಪಿ ಅಧಿಕಾರಕ್ಕೆ ಬಂದು 3 ಸಿಟಿ. ಆದ್ರಿಂದ ಎಲ್ಲಿ ನಡೆಯುದು ಬಿಡು. ಈಗ ನಾನ ಹೇಳ್ತಿಲ್ಲ, ಅಲ್ಲಿದ್ದಾಗ ಅದನ್ನ ಮಾಡುದು. ಯಾಕಂದ್ರೆ ಅದ ಧರ್ಮ, ಮನುಷ್ಯನ ಧರ್ಮ. ಅಧರ್ಮ ಮಾಡಬಾರ್ದು. ಅಧರ್ಮ ಮಾಡಿದ್ರೆ ಶಿಕ್ಷೆ ಆಕೈತಿ. ಮತ್ತೆ ಇಲ್ಲಿ ಬಂದಾಗ ನಮ್ ಕೂಡ ಬಂದಾರಾಗ ನಮ್ ಕೂಡ ಎಲ್ಲ ಕೂಡ್ಯಾರ, ನಮ್ಮವ್ರಾಗ್ಯಾರ. ಮತ್ತೆ ಇಲ್ಲಿದ್ದಿದ್ದು ಇಲ್ಲಿ ಮಾಡ್ತಾರ. ಆ ಭರವಸೆ ಅದ ನಮ್ಗೆ ದನ್ಯಾರ ಮ್ಯಾಗ, ಅಟ್ ಸಿದ್ಧಾಂತ ಮ್ಯಾಗ ಅದಾರ ಅವ್. ಆದ್ರಿಂದ ಹಂಗಿರ್ಬೇಕು. ನಮ್ಮ ಪ್ರವೀಣ್ ದನ್ಯಾರ ಎಂದಾರಲ್ಲ, ಹಂಗ ಸಿದ್ಧಾಂತ ಇರ್ಬೇಕು. ಕಾಟಾಚಾರಕ್ಕೆ ಪಕ್ಷ ಮಾಡಬಾರ್ದು. ಹೃದಯದಿಂದ ಆಗ್ಬೇಕದು. ಹೃದಯದಿಂದ ನಮ್ಮ ಮನಸ್ಸ ಆಗ್ಬೇಕು. ಅಂದಾಗ ಮಾತ್ರ ನಮಗೇನಾದ್ರೂ ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯ ಆಕದು. ಮತ್ತು ಇದ್ರೊಳಗೆ ಎಲ್ಲಾರನ್ನೂ ಖುಷಿ ಪಡಿಸ್ಲಕ್ ಆಗುದಿಲ್ಲ. ಎಲ್ಲಾರ್ದು 100ಕ್ಕೆ 100 ದೇವರ ಬಂದ್ರು ಕೆಲಸ ಮಾಡಕ್ ಆಗುದಿಲ್ಲ. ಸಾಧ್ಯ ಇದ್ದಷ್ಟು ಪ್ರಯತ್ನ ಮಾಡಿ ನಮ್ಮ ಶಕ್ತಿ ಅನುಸಾರ ಮಾಡ್ತಿರ್ತೀವಿ. ನೀವು ತಿಳ್ಕೊಳ್ಳೋದು, ಪ್ರಯತ್ನ ಮಾಡೋದು, ಹೇಳುದು, ಕೇಳೋದು, ಮಾಡೋದು. ಇದನ್ನಟ್ಟು ನಿಮ್ ಗಮನ ಇಡ್ರಿ ಅಂತ ಹೇಳ್ರಿ. ಮಾಡಿಲ್ಲ ನಾವೊಂದು ಹದಿ ಹೇಳಿದ ಮಾಡಿಲ್ಲ, ಬರ್ಲಿ ಇಲೆಕ್ಷನ್ ಹಿಂಗ ಅಂದ್ರ ನಿಮ್ದು ಕೆಲಸನೂ ಆಗೋದಲ್ಲ. ಈ ಎಷ್ಟೋ ಮಂದಿ ಹೋಗ್ಯಾರಲ್ಲ ಅಲ್ಲಿ, ನ ಗರ್ಕ ನ ಘಾಟ್ಕ ದೋಬಿಕ ಕುತ್ತ ಆಗಬಾರ್ದು. ಹಂಗ ಆಕೈತೆ ಅಲ್ಲಿ. ಇಲ್ಲಾವ್ರು ಹೋಗ್ಯಾರ, ಅಲ್ಲಿ ಒದ್ದಾಡಿ ಬರ್ತನಲ್ಲ ಈಗ ಇಲ್ಲೊಮ್ಮೆ ಬರುದು, ಅಲ್ಲೊಮ್ಮೆ ಹೋಗೋದು, ಇಲ್ಲೊಮ್ಮೆ ಬರುದು, ಅಲ್ಲೊಮ್ಮೆ ಹೋಗೋದ್ರ ನಿಮ್ದೇನ್ ಲೀಡರ್ಸ್ಗೆ ಬೈದಿದ್ದೇನ? ಏನೂ ಆಗೋದಿಲ್ಲ. ಇದು ಬೊಗಡೋ ಚಾಪ ಐತೆ ತಿಳ್ಕೋತಾರ. ಅದರಿಂದ ಒಟ್ಟಾರೆಯಾಗಿ ತೇರದಾಳ್ ನಗರದೊಳಗೆ ಈ ಸಲ ರಾಮಣ್ಣ ಹೇಳಿದ್ರು. ಯಾಕಂದ್ರೆ ನನಗ 2004ರಾಗ 2700 ಲೀಡ್ ಆಗಿತ್ತು ರಾಮಣ್ಣ. ಈಗ ನೀವು 1000 ಎತ್ತೀರಿ. ಈಗೂ 5000 ಲೀಡ್ ಆಗ್ಬೇಕು. ನೀವೆಲ್ಲರೂ ಕುತ್ತವ್ರ ಮನಸ್ಸು ಮಾಡ್ರೆ ಆಕೈತಿ. ಕುತ್ತವ್ರು ಪ್ರಾಮಾಣಿಕ ಪ್ರಯತ್ನ ಮಾಡ್ರೆ ನಾವು 2-3 ಸಾವಿರ ಮ್ಯಾಲ ಲೀಡ್ ಹಾಕಿವಿ. ಅದನ್ನ ಮಾಡುವಂತ ನಿಮ್ಮ ಹೊರಗೆ ಹೆಚ್ಚ್ರಿ. ನಿಮ್ಮ ವ್ಯತ್ಯಾಸಗಳನ್ನ ಬಿಡ್ರಿ, ಎಲ್ಲಾರನ್ನು ಸಂಭಾಳಿಸ್ರಿ. ಏನಾತ್ಪ ನೀವು ಏನೋ ಜಗಳ ಬತ್ತಂದ್ರೆ ಯಾಕೆ ಜಗಳ ಬತ್ತು ಅದನ್ನ ಸಾಮೂಹಿಕವಾಗಿ ಇಬ್ಬರನ್ನು ಕೂಡಿಸಿ ಬಗೆಹರಿಸ್ರಿ, ಜಕ್ಕೊಂಡು ಹೋಗ್ರಿ. ಇಲ್ಲಾಂದ್ರೆ ಜಗಳದಾಗ ಆ ಕಡೆ ಒಂದು 4 ಮಂದಿ ಆಗೋದು, ಈ ಕಡೆ ಒಂದು 4 ಮಂದಿಗೆ ನೀವ ಬಡಿಗೆ ತಗೊಂಡು ಬಡದಾಡ್ರೆ ಕಾಂಗ್ರೆಸ್ದವ್ರು ಹಿಂದೆ ಎತ್ತ ನಗತಾರ. ಅದು ಮಾಡ್ಲಾಕ್ ಹೋಗ್ಬೇಡ. ನಾವು ಒಂದಾಗಿ ಏನೇ ಆಗ್ಲಿ, ನಿಮಗಾಗ್ಲಿಲ್ಲ
ಊರಾನ್ ಹಿರಿಯರಿಗೆ ಹೇಳ್ರಿ, ನಾಡಗೌಡರು, ನಿಂಗಪ್ಪಣ್ಣದಾರು, ವಕೀಲರದಾರು, ಇನ್ನೂ ಅಲ್ಲ ಸ್ವಾಮಿಗಳದಾರು, ಅವ್ರಿಗೆ ಹೇಳ್ರಿ, ಅವ್ರದ್ದು ಆಗ್ಲಿಕ್ಕೆ ನಮ್ಮಂತಕ್ಕೆ ಬರ್ರಿ, ನಾವು ಏನ್ರ ಪ್ರಯತ್ನ ಮಾಡಿ ನಮ್ಗ ಆಗ್ಲಿಕ್ಕಂದ್ರ ಜಿಲ್ಲಾಧ್ಯಕ್ಷರ ಟೀಮ್ ಇರ್ತದ, ಆಗ್ಲಿಲ್ಲ ಅಂದ್ರೆ ರಾಜ್ಯಾಧ್ಯಕ್ಷರು ಇರ್ತಾರ, ಒಬ್ರ ಮ್ಯಾಗ ಒಬ್ರು ಇರ್ತಾರ. ಇಲ್ಲಿ ಯಾರು ಸುಪ್ರೀಂ ಅಲ್ಲ, ಇಲ್ಲಿ ಯಾರು ಚಕ್ರವರ್ತಿ ಅಲ್ಲ ಪ್ರಜಾತಂತ್ರದೊಳಗೆ. ಅದರಿಂದ ದಯಮಾಡಿ ಈ ಸಲ ನಾನು ವಿನಂತಿ ಮಾಡ್ಕೋತೀನಿ. ನಾನು ಈಗೂ ಹೇಳ್ತೇನೆ, ನಾನ ನಿಂದ್ರ ಬರಂಕ ಹಠವಾದಿ ನನ್ನದಕ್ಕೆ ಏನಿಲ್ಲ. ನೀವೆಲ್ಲ 4 ಸಲ ಆಶೀರ್ವಾದ ಮಾಡ್ರಿ, ನಾನು ಖುಷಿ ಅದನ್ನ. ಮತ್ತು ನಾವು ಬಿದ್ದಾಗೂ ಕೆಲಸ ಮಾಡ್ತೀವಿ, ಗೆದ್ದಾಗೂ ಕೆಲಸ ಮಾಡ್ತೀವಿ, ನಮ್ ಶಕ್ತಿ ಎಟ್ಟೈತಿ ಅಟ್. ಆದ್ರ ನೀವ್ ಯಾರಾದ್ರೂ ಮಾಡೋರಿದ್ರ ನೀವು ಓಡಾಡ್ರಿ, ಪಕ್ಷ ಸಂಘಟನೆ ಮಾಡ್ಕೋರಿ, ಕಟ್ರಿ. ಆದ್ರ ಪ್ರಜಾತಂತ್ರದೊಳಗ ನೀವು ನಿಂತವ್ರು ಗೆಲ್ಲಬೇಕಾದ್ರ ನೀವು ಜನರಿಗೆ ಬೇಕಾಗ್ಬೇಕು. ಯಾಕಂದ್ರ ತಿರುಗಾಡ್ರಿ, ಹಳ್ಳಿ ಅವ್ರ ಕೆಲಸ ಮಾಡ್ರಿ, ಏನಾರ ಮಾಡ್ರಿ, ಅವ್ರು ನಿಮ್ಮ ಮೇಲೆ ಪ್ರೀತಿ ಬರ್ಬೇಕಲ್ಲ. ಎಲ್ಲೇ ಒಂದ್ ಕಡೆ ನಮ್ದು ಮೂಲ್ಯಾಗ ಪ್ರೀತಿ ಐತಿ, ನನಗೆ ನಿಂದಿರ್ತಾರ, ನಿಂತ್ರಿ ಅಂದ್ರ ಬರ್ಬೇಕಲ್ಲ. ನಾಳೆಗೆ ನೀವು ಬರ್ಲಿಕ್ಕ ನಮ್ಮ ಸರ್ಕಾರಕ್ಕೆ ಹೊರತು ಬೀಳ್ತದ. ಆದ್ರಿಂದ ನನಗ ಬೇಕನ್ನುವಂತ ಹಠ ಇಲ್ಲ. ಇದಂತೂ ನಾನು ಮೊದಲು ಹೇಳೀನಿ. ಈಗ ಇವರು ಸುರೇಶ ಯಾರು ಹೇಳಿ ನೀವು ಅನ್ಬ್ಯಾಡ್ರಿ, ಸುಮ್ ಕೊಡ್ರಿ ಆ ಮಾತಂದ್ರು. ಆದ್ರೂ ಅನಿವಾರ್ಯವಾಗಿ ಇಲ್ಲತ್ತಿನ ನಾನು ಏನೂ ಆಗ್ಲಾರ್ದ MLA ಕನಸು ಕಾಣಬಾರ್ದ. ಅಂತ ಒಂದ್ 4 ಸಲ ನನಗೆ ಆಶೀರ್ವಾದ ಮಾಡಿ ಕಳ್ಸಿರಿ. ನಿಮ್ ಋಣ ನನ್ನ ಮ್ಯಾಲದ. ನಾವ್ ಏನು ಇರ್ಲಿ ಬಿಡ್ಲಿ, ನಾನು ಇರೋ ತಕ ತೇರದಾಳ ನಗರದ ಮತದಾರರ, ಹಿರಿಯರ, ನಮ್ಮ ಯುವಕರ ನನಗೆ ಶಕ್ತಿ ಮೀರಿ ಕೆಲಸ ಮಾಡುವಂತದ್ದನ್ನ, ನಿಮ್ಮ ಸೇವೆಯನ್ನ ನಾ ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈಗ ನೂತನ ಪದಾಧಿಕಾರಿಗಳು ರಾಮಣ್ಣ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ಮಸೂತಿ ಅವರು, ನೀವೆಲ್ಲರೂ ಒಂದಾಗಿ, ಮತ್ ನಿಮ್ಮೊಳ್ಳೆಗಳು ಯುವ ಮೋರ್ಚಾ ಒಂದ್ ಬೇರೆ, ನಿಮ್ದೊಂದು ಬೇರೆ ಮಾಡಬೇಡ್ರಿ. ಇದೆಲ್ಲ ಒಂದೇ ಒಂದು ಕುಟುಂಬ. ಇದು ನಮ್ದೆಲ್ಲ ಕುಟುಂಬ. ನಾಳೆ ರೈತ ಮೋರ್ಚಾ ಆಕತಿ, ಮತ್ತು SC ಮೋರ್ಚಾ ಆಕತಿ, ST ಮೋರ್ಚಾ ಆಕತಿ, ಮಹಿಳಾ ಮೋರ್ಚಾ ಆಕತಿ. ಎಲ್ಲಾರು ಕೂಡಿಸ್ಕೊಂಡು ಹೋಗುವಂತ ಕೆಲಸ ನೀವೆಲ್ಲರೂ ಮಾಡ್ಬೇಕನ್ನುವಂತ ಆಗ್ರಹವನ್ನ ಮಾಡಿ. ಯಾಕಂದ್ರ ಜಗಳ ಏನೋ ಬರ್ತಾವ, ನೀವ ಬಗೆಹರಿಸುದು. ನಮ್ಮಂತಕ್ಕೆ ತಂದೆ ಮಾಡ್ರೆ ನಾವ್ ಯಾರಿಗೆ ಹೇಳಕ್ ಅಸಹಾಯಕರಾಕಿವಿ. ನಿಮಗ್ ಬೇದ್ರ ನಿಮಗ್ ಸಿಟ್ಟು, ಅವ್ರಿಗೆ ಬೇದ್ರ ಅವ್ರ ಸಿಟ್ಟು. ಇದಕ್ಕೆ ಪಕ್ಷಕ್ಕೆ ದ್ರೋಹ ಹಾಕತಿ. ನಿಮ್ಮಲ್ಲೇ ಹಿರಿಯರ್ದಾರ, ಅವ್ರ ಮುಂದೆ ಹೇಳಿ ಅದನ್ನ ಸಂಭಾಳಿಸ್ಕೊಂಡು ಹೋಗುವಂತ ಕೆಲಸ ನೀವು ಆ ರೀತಿ ಮಾಡಬೇಕು. ನೀವ ಕೂತು ಮನಸ್ತಾಪ ಮಾಡ್ಕೊಳ್ಬಾರ್ದು. ಏನೇ ಇದ್ರು ಒಂದ್ ಸೇತಿ ಪಕ್ಷಕ್ಕಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ ಒಂದ್ ಹೆಜ್ಜೆ ನಾವ ಸರಿನು ತಿಳಿದವ್ರ ಸರಿಬೇಕಲ್ಲ. ಚಲೋ ಎತ್ ಜಗ್ತತಿ, ಅದಕ್ಕ ಹುಟ್ಟಿ ಹೆಚ್ಚಾಗ್ತಾರಲ್ಲ, ಗೊತ್ತಾಯ್ತು ಒಕ್ಕಲ್ತನದಾಗ. ಹಂಗ ಇದ ಕೆಲಸ, ಪಕ್ಷದ ಕೆಲಸ. ನಾವೆಲ್ಲರೂ ಕೂಡಿ ನಾವು ಈ ಪಕ್ಷದ ರಥವನ್ನ ಎಳೆಯೋನು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನ್ನನ್ನು ಈ ಸಂದರ್ಭದಲ್ಲಿ ಕರೆಸಿ ಇಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ಲಿಕ್ಕೆ ಅವಕಾಶ ಮಾಡಿದ್ವಿ. ಅಸಹಾಯರ್ ಚಾಲೋ ಅದ. ನಾ ಮೊದಲು ಸೂಕ್ಷ್ಮವಾಗಿ ಹೇಳಿದ್ನಿ. ಅದು ಅವ್ರು ಏನೇನೋ ಹೇಳಾಚಾರ, ಅದು ಯಾವುದೂ ಸತ್ಯ ಅಲ್ಲ. ಅವರು ಬಾಂಗ್ಲಾದೇಶದಿಂದ ತಂದು ಇಲ್ಲಿ ಹೋಟೆಲ್ ಲಿಸ್ಟ್ನಾಗ ಸೇರಿಸಿ ಅವರಿಂದ ಆರಿಸಿ ಬರ್ಬೇಕಂತ ಮಾಡ್ತಾರ ಅವ್ರು. ಮತ್ತು ಸತ್ತಾರಲ್ಲ, ಪಶ್ಚಿಮ ಬಂಗಾಳದಾಗ ಸತ್ತವ್ರದ್ದು 25 ಲಕ್ಷ ಓಟ್ ಇದ್ದು, ಸತ್ತವ್ರದ್ದು 20 ವರ್ಷ 25 ಲಕ್ಷ ಓಟ್ ಇಟ್ಕೊಂಡು ಆ ಸತ್ತವ್ರಿಗೆ ಓರ್ಯಾಂದ ಎದ್ದು ಬಂದು ಓಟ್ ಹಾಕ್ತಿದ್ರಿ ಇವ್ರಿಗೆ. ಹೆಂಗ ಆಗ್ತಾರ? ಅದಕ್ಕ ಇದು ಬಹಳ ಇಂಪಾರ್ಟೆಂಟ್ ಅದ. ನೀವು ಮರ್ತ್ ಸಾಯ್ಬೇಡ್ರಿ. ಯಾರೋ ಒಂದು ಊರಾಗ ಅಂದ್ರೆ ಯಾರಿಗ್ ಬೇಕಾಗಿತ್ತು ಅವ್ರು ಬಂದ್ ಮಾಡ್ಕೋರ್, ಯಾಕಂದ್ರ ಹಂಗಿಲ್ಲ ಅದ. ನೀವು ಬಾಕಿ ದಿವಸದೊಳಗ ವೋಟರ್ ಸೇರ್ಸು ಮುಂದ 4 ಉಳಿದ್ರು ನಡಿತಿತ್ತು, 4 ಬಂದ್ರು ನಡಿತಿದ್ವಿ. ಈಗ ಹಂಗಾಗೋದಿಲ್ಲ. ನೀವೇ ಸ್ವತಃ ನಿಮ್ ಮನಿ ವೋಟರ್ಸ್ ಅದಾವಿಲ್ಲ ನೋಡ್ಬೇಕು. ಅವ್ರ ಏನ್ ಪೇಪರ್ ಬರ್ತಾರ ತಂದು ಕೊಡ್ಬೇಕು. ನಿಮ್ಮಲ್ಲಿ ಹೊಸದಾಗಿ ಮದುವೆಯಾಗಿ ಬಂದಿರ್ತಾರ, ಆ ಹೆಣ್ಮಕ್ಳದು ಹೋಟೆಲ್ ಲಿಸ್ಟ್ನಾಗ ಸೇರಿಸ್ಬೇಕು. ಅವ್ರಿಗೆ ತಾಯಿ, ತಂದಿ, ಅಜ್ಜನ ಪ್ರೂಫ್ ತಂದು ಕೊಡ್ಬೇಕು. ಆ ಹೋಟೆಲ್ ಲಿಸ್ಟ್ನಾಗ ಇಂತಲ್ಲಿ ಇದಾರ, ಹರುಗೆರೆಗದಾರ, ಇಂತಲ್ಲಿ ಅದಾರ ತಂದು ಕೊಡ್ಬೇಕು. ನೀವು ಅಂದಾಗ ಹೋಟೆಲ್ ಲಿಸ್ಟ್ SIRದಾಗ ಸೇರ್ಪಡೆ ಮಾಡುವಂತ ಕೆಲಸ ಮಾಡ್ತಾರ. ಇಲ್ಲ ತಾನ ಆಗ್ಲಿ ಅಂದ್ರೆ ಆಗೋದಿಲ್ಲ. ಆದ್ರ ಒಂದ್ ವೇಳೆ ನೀವು ನಿಮ್ಮ ನಿರ್ಲಕ್ಷ್ಯದಿಂದ ನೀವು ಬಿಟ್ರಿ ಅಂದ್ರ SIR ಫೈನಲ್ ಹೋಟೆಲ್ ಲಿಸ್ಟ್ ತಯಾರಾದ್ರಂದ್ರ 1 ವಾರದಾಗ ನಿಮ್ಮ ಎಲ್ಲಾ ಸರ್ಕಾರಿ ಸೌಲಭ್ಯ ಕಟ್ ಮಾಡ್ತಾರ. ಕಟ್ ಮಾಡೋದು ಅಷ್ಟೇ ಅಲ್ಲ, ನಿಮ್ಮ ಮೇಲೆ ಪೊಲೀಸ್ ಎನ್ಕ್ವೈರಿ ಆಕತಿ. ಎಲ್ಲಿಂದ ಬಂದದ ನೀ ಹೇಳ್ತಾರ. ಅಲ್ಲಿ ಪಶ್ಚಿಮ ಬಂಗಾಳದಾಗ ಬಾಂಗ್ಲಾದೇಶ ಮಗ್ಲಿತ್ತ, ಅವ್ರು ಓಡಿ ಕಳಿಸಿರ, ನೀವೆಲ್ಲ ಹೋಗ್ರಿ. ನಿಮ್ಗೆ ಯಾರು ಬ್ಯಾರೆ ದೇಶನೆಲ್ಲ ಹೊಳಿಗೆ ಹೋಗೋದಾಕತಿ. ಆದ್ದರಿಂದ ದಯಮಾಡಿ ನಿಮ್ದು ಜವಾಬ್ದಾರಿ ಅದ. ನೀವು BLA 2ಗಳು 5 ಮಂದಿ ಕಮಿಟಿ ಮಾಡಿದೀವಿ. ನಾಳೆಯಿಂದ ನೀವು ತಿರುಗಾಡ್ರಿ. ದಿವ್ಸಕ್ಕೆ 5-6 ಮನಿ ಅಟ್ಟ ಹಾಕಾವ್. ತಿಂಗಳೈತಿ, ತಿಂಗಳ ದಿನ ನೀವು 5 ಮಂದಿ ಇದ್ದೀರಿ. ಇಬ್ಬಿಬ್ರು ಪಾಳೆ ಹಚ್ಕೋರು 4-4 ದಿನ. ನೀವು ಹೋಗಿ SIR ಪರ್ಫೆಕ್ಟ್ ಮಾಡುವಂತ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ನೀವು ಮುನ್ಸಿಪಾಲಿಟಿ ಇಲೆಕ್ಷನ್ ದಾವ್ ಎಷ್ಟರಾಗ ಬರ್ತಾರೋ 10-15
ಇದ್ರಾಗ ಆರಿಸಿ ಬರ್ತಾರ. ಒಂದ್ 50 ಓಟ್ ನಮಗ್ ಬರ್ಲ